ದೇಶದ ಗೆಲುವಿಗೆ ಶ್ರಮಿಸುವ ಧೀರರೇ. ವೇಷ ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಸಂಧ್ಯಾ ಶೆಟ್ಟಿಗಾರ್, ಅಂಡಮಾನ್. ವಿದ್ಯಾ ಪುನೀತ್ ಕುಮಾರ್, ಆಸ್ಟ್ರೇಲಿಯಾ. ಅನುಷ್ ಶೆಟ್ಟಿ, ಅಟ್ಲಾಂಟಾ, ಯುಎಸ್ಎ. ಏನು, ಎಂತು, ಹೇಗೆ, ಏಕೆ ಎಂಬಿ ಪ್ರಶ್ನೆಗಳು ಜಗತ್ತಿನ ಆದ್ಯಂತವು ಈ ಲೋಕದ ಜನ ಮನವನ್ನು ತುಂಬಿದ್ದೆಂಬುದು ವಿಚಿತ್ರವಾದರೂ ಸತ್ಯವೇ. ನಮ್ಮ ಪಂಚೇಂದ್ರಿಯಗಳು ಹೊರಗಿನ ಸಂವೇದನೆಯನ್ನೆಲ್ಲ ನಮಗುಣಿಸಿದರೆ ನಮ್ಮ ಜ್ಞಾನೇಂದ್ರಿಯಗಳಾದ 1.5 ಕಿಲೋಗ್ರಾಂ ಮಿದುಳಿನಲ್ಲಿರುವ ಮನಸ್ಸು, ಬುದ್ಧಿ, ಚಿತ್ತಗಳು ನಮ್ಮೊಳಗೆ ವಿವೇಕ, ವೈರಾಗ್ಯ, ಚತುರತೆ, ವಿಶಾಲತೆ, ವಿಶುದ್ಧತೆಗಳ ಜೊತೆಗೆ ಹೊಂದಿ ಬಾಳ್ವಿಕೆಯ ಸದ್ಗುಣಗಳು ಅಕ್ಷಯವಾಗುವಂತೆಯೂ ಕೃಪೆಗೈಯದೇ ಇಲ್ಲ. ಅಂತೂ ಜಗನ್ನಿಯಾಮಕನಾದ ದೇವರ ಬಗ್ಗೆ ಇದಮಿತ್ತಂ ಎಂಬ ನಿಲುವು ಹೊಮ್ಮುವ ಒಂದೇ ಒಂದು ಪರಮ ಪವಿತ್ರ ತಾಣವು ಈ ಭೂಮಿಯಲ್ಲಿದ್ದರೆ ಅದೇ ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಪ್ರಯೋಗಶಾಲೆಯಾದ ಡಿವೈನ್ ಪಾರ್ಕ್. ನಿಜಕ್ಕೂ ಭೂವೈಕುಂಠವೇ ಆಗಿದ್ದು, ಒಂದರ್ಥದಲ್ಲಿ ಜಿನನಿರುವ ಬಸದಿ, ಅಲ್ಲಾಹು ಇರುವ ಮಸೀದಿ, ಏಸು ಕ್ರಿಸ್ತನಿರುವ ಇಗರ್ಜಿ, ಬುದ್ಧನೇ ಇರುವ ಪಗೋಡ ಹಾಗೂ ಹಿಂದೂ ಧರ್ಮದ ನಾನಾ ದೇವರುಗಳಿರುವ ಪರಮ ಪವಿತ್ರ ತಾಣವಾಗಿ ಜಗದಗಲ ಡಿವೈನ್ ಸ್ಪಾರ್ಕ್ ಹೊಮ್ಮಿಸುವ ಏಕೈಕ ಡಿವೈನ್ ಪಾರ್ಕ್ ಆಗಿದೆ ಎಂಬುದಂತೂ ವಿಚಿತ್ರವಾದರೂ ನಿಜವೇ ಆಗಿದೆ. ಡೈನಮಿಕ್ ಸ್ಪಿರಿಚುಯಾಲಿಟಿಗೆ ನಿತ್ಯ ನಿದರ್ಶನವಾಗಿಯೇ ಈ ಕ್ಷೇತ್ರವಿದೆ. ಇಲ್ಲಿಂದ ಪ್ರಕಟಗೊಳ್ಳುವ ಆಧ್ಯಾತ್ಮಿಕ ಚಾತುರ್ಮಾಸಿಕ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣಾ, 6 ಭಾಷೆಗಳ ಆಧ್ಯಾತ್ಮಿಕ ತ್ರೈಮಾಸಿಕ ವಿವೇಕ ಕಿರಣ, ತಿಂಗಳಿಗೊಮ್ಮೆ ಬರುವ ಆಧ್ಯಾತ್ಮಿಕ ಇಂಟರ್ನೆಟ್ ಉಚಿತ ಮಾಸಿಕ ವಿವೇಕವಾಣಿ, ನಿಮ್ಮ ದೂರವಾಣಿಯಲ್ಲಿ ಮೊಳಗುವ 1 ನಿಮಿಷದ ವಿವೇಕ ವೀರ ವಾಣಿಗಳೆಲ್ಲವೂ ಅನುಷ್ಠಾನ ವೇದಾಂತದ ವೀರ ಕಹಳೆಗಳೇ ಆಗಿವೆ. ಇಲ್ಲಿಂದ ಪ್ರಕಟಗೊಂಡ ಭಾರತದ 9 ಭಾಷೆಗಳಲ್ಲಿನ ಸುಮಾರು 400ಕ್ಕೂ ಮಿಕ್ಕಿ ಸದ್ಗ್ರಂಥಗಳು ಜೀವನ ಪಾವನವಾಗುವತ್ತ ಸರಳ ಸತ್ಯವನ್ನಷ್ಟೇ ಎತ್ತಿ ತೋರಿಸಿ ಬದುಕನ್ನು ಬಂಗಾರವಾಗಿಸುವತ್ತ ಬೆಳಗಿಸುವ ದಾರಿದೀಪವಾಗಿವೆ. ಇಲ್ಲಿನ 30 ವಿವಿಧ ನಂದಾದೀಪಗಳು ವ್ಯಕ್ತಿತ್ವ ನಿರ್ಮಾಣದತ್ತ ಗುರಿ ಇಟ್ಟರೆ, 25 ಶ್ರೀಸುಧಾ ಯೋಜನೆಗಳು ವ್ಯಕ್ತಿತ್ವ ವಿಕಸನದ ಕನಸನ್ನು ನನಸಾಗಿಸಿದರೆ, ಕೇವಲ 4 ಗಂಟೆಗಳಲ್ಲಿನ ಆತ್ಮೋನ್ನತಿ ಶಿಬಿರಗಳಂತೂ ಲೋಕೋದ್ಧಾರದ ಪವಿತ್ರ ದಿಸೆಯತ್ತ ಜನಸಾಮಾನ್ಯರನ್ನು ಮುದ್ದಿನಿಂದಲೇ ತಿದ್ದಿ ಮುನ್ನಡೆಸುತ್ತಿವೆ. ಅಂಧಶ್ರದ್ಧೆಯನ್ನು ಸಾರಾಸಗಟಾಗಿಯೇ ವಿರೋಧಿಸುತ್ತಿದ್ದ ಅಂದಿನ ವೀರ ವೇದಾಂತಿ ಸ್ವಾಮಿ ವಿವೇಕಾನಂದರು ಇಂದೀಗ ನಿತ್ಯ ಜಾಗೃತ ಚೇತನರಾಗಿ ಅವರೇ ನಿರ್ಮಿಸಿಕೊಂಡ ಸರ್ವ ದೇವ ದೇವಿಯರ ನೆಲೆಬೀಡಾದ
ಜಗತ್ತಿಗೊಂದೇ ಆದ ಡಿವೈನ್ ಪಾರ್ಕ್ನಲ್ಲೀಗ ತಮ್ಮ ದಿವ್ಯ ಲೀಲಾ ಮಾಧ್ಯಮರಾದ ಪೂಜ್ಯ ಡಾಕ್ಟರ್ ಜಿಯವರ ಮೂಲಕವೂ ಸಕಾರಾತ್ಮಕವಾಗಿ ಎಳೆ ಎಳೆಯಾಗಿ ವಿವರಿಸುತ್ತಲೇ ಆಧ್ಯಾತ್ಮಿಕ ಜಟಿಲ ಸತ್ಯಗಳನ್ನೆಲ್ಲ ಸಲೀಸಾಗಿ ತಿಳಿಯುವಂತೆ ಬಂಪರ್ ಕೃಪೆ ದೋರಿದ್ದರು. ಸದ್ಭಕ್ತರೆಲ್ಲರ ಅಂಥ ಹಲವಾರು ಪ್ರಶ್ನೆಗಳಿಗೆ ಅವರೀಗ ಸುಲಲಿತವಾಗಿ ಮಧುರ ಉತ್ತರಗಳನ್ನು ನೀಡಿ ಹರಸಲಿದ್ದಾರೆ. ಏಕಾಗ್ರತೆಯಿಂದಲೇ ಮುಂದಾಗಿ ಹೂ ಎನ್ನುವಿರಾ. ನಲುಗೆಲುವಿನ ವಿಶೇಷ ಹೊರತೆಯನ್ನು ಉಕ್ಕಿಸುತ್ತಿರುವಂಥ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಪರಮಪೂಜ್ಯ ಡಾಕ್ಟರ್ ಜಿ ಅವರನ್ನು ಸ್ವಾಗತಿಸುತ್ತಾ, ನಮಸ್ತೆ ಡಾಕ್ಟರ್ ಜಿ. ನಮಸ್ತೆ. ಆತ್ಮಾನಂದರ ನಡೆ ಹುಬ್ಬಳ್ಳಿಯಿಂದ ಈ ಪ್ರಶ್ನೆ ಕೇಳಿದರೆ ಡಾಕ್ಟರ್ ಜಿ, ಮಾನವ ದೇಹದಲ್ಲಿನ 7 ಚಕ್ರಗಳು ಏನನ್ನು ವಿವರಿಸುತ್ತದೆ, ಇವುಗಳ ವಿಶೇಷತೆ ಏನು ಅಂತ ಕೇಳಿದ್ದಾರೆ. ಒಳಗಿನ ಸತ್ಕರ್ಮ ಹಂತ ಹಂತವಾಗಿ ಮೇಲೆ ಇರುತ್ತದೆ. ನೀನು ಯಥಾರ್ಥವಾಗಿ ಶ್ರಮಿಸಿದರೆ ಆಪ್ತತೆ, ಧನ್ಯತೆ, ಶೂನ್ಯತೆ, ವಿಶಾಲಶ ವಿದ್ಯುತೆ ಈ ಪಂಚಾಮೃತ ನಿನ್ನಲ್ಲಿದ್ದರೆ ನೀನು ಮತ್ತಷ್ಟು ಮೇಲೆ ಇರಬಹುದು. ತುತ್ತ ತುದಿಯಲ್ಲಿ ಭಗವಂತನ ಆವಾಸ ಸ್ಥಾನವನ್ನು ನೀನು ಕೂಡ ಕಂಡು ನಲಿಯಬಹುದು. ಭಗವಂತನ ಜೊತೆ ಮುಖಾಮುಖಿಯಾಗಿ ಮಾತನಾಡಬಹುದು. ಇದೇ ಚಕ್ರದ ಉದ್ದೇಶ. ಒಳಗಿನ ಪ್ರಾಣಶಕ್ತಿಯಾದ ಭಗವಂತನ ಜೊತೆ ವ್ಯಕ್ತಿ ರೂಪದಲ್ಲಿ ಕಂಡು ಮಾತನಾಡಿ ನಲಿಯಬಹುದು. ಎಷ್ಟು ದೊಡ್ಡ ಸಾಹಸ. ಹೌದು ಡಾಕ್ಟರ್, ಯೋಚನೆ ಮಾಡಿ. ಅದನ್ನು ಹಿಂದೂ ಧರ್ಮ ಮಾತ್ರ ಹೇಳಬಲ್ಲದು. ಪ್ರೀತಿಯಿಂದ ವಿಶ್ವಾಸದಿಂದ ಅದನ್ನು ರೂಢಿಸಿಕೊಂಡು ನಿಂಗೂ ಸಾಧ್ಯ ಮಗು ನೀನು ಮಾಡು ಅಂತ ಹೇಳುವವರು ಯಾರಿದ್ದಾರೆ? ಅವ್ರಿಗೇನು ಲಾಭ ಇಲ್ಲ. ಅದು ನೀನು ಲಾಭ ಪಡೆಯಯ್ಯ. ಯಾರಿದ್ದಾರೆ ಹೇಳಿ ಜಗತ್ತಲ್ಲಿ? ಯಾವ ಧರ್ಮವೂ ಹೇಳಿಲ್ಲ ಹಿಂದೂ ಧರ್ಮ ಬಿಟ್ಟು. ಈ ಚಕ್ರಗಳದೆಲ್ಲ ಇಷ್ಟು ದೊಡ್ಡ ರಿಸರ್ಚ್ ಹಿಂದೂ ಧರ್ಮದಲ್ಲಿ ಮಾಡಿದ್ದಾರೆ. ಹಿಂದಿನಿಂದ ತಪಸ್ಸುಗಳು ಮಾಡಿದ್ದಾರೆ. ಊಟ ತಿಂಡಿ ನಿದ್ರೆ ವಿಶ್ರಾಂತಿ ಬಿಟ್ಟು ಮಾಡಿದ್ದಾರೆ. ಜಗತ್ತಿನಲ್ಲಿ ಜಗತ್ ರಕ್ಷಣಾದ ಭಗವಂತನ ಬರಲಿಕ್ಕೆ ಹೇಳಿ, ಅವನಿಗೆ ನೋಟ್ಸ್ ಮಾಡು ಕೇಳಿ, ಪದೇ ಪದೇ ಅವನು ಟೀಚ್ ಮಾಡು ಕೇಳಿ, ರೀಚ್ ಮಾಡು ಕೇಳಿ, ಪ್ರೀಚ್ ಮಾಡು ಕೇಳಿ, ಅದರಿಂದ ಲಾಭ ಪಡೆದು ಮುಂದಿನವರು ಲಾಭ ಪಡಬೇಕಂದ್ರೆ ರೆಕಾರ್ಡ್ನಲ್ಲಿ ಬರೆದಿಟ್ರು. ಹೇಗಿದೆ? ಸ್ವಾರ್ಥಕ್ಕಾಗಿ ಉಪಯೋಗಿಸಲಿಲ್ಲ, ಪ್ರಾರ್ಥಕ್ಕಾಗಿ ಅದನ್ನು ತೆರೆದಿಟ್ರು. ಲಕ್ಷ್ಮೀ MPM ಫ್ಯಾಕ್ಟ್ರಿ ಭದ್ರಾವತಿಯಿಂದ ಈ ಪ್ರಶ್ನೆ ಕೇಳಿದ್ದಾರೆ ಡಾಕ್ಟರ್ ಜಿ, ಗುರುವಿನಿಂದ ಕೃಪೆ ಪಡೆದ ಮೇಲೆ ಕೃತಜ್ಞತೆ ಸಲ್ಲಿಸುವುದು ಹೇಗೆ ಹೇಳಿ ಅಂತ ಕೇಳಿದ್ದಾರೆ ಡಾಕ್ಟರ್ ಜಿ. ಗುರುವಿಗಾಗಿ ಒಳಿತಾಗಲಿ ಶುಭವಾಗಲಿ ಅಂತ ಬೇಡುದು. ಮಾನಸಿಕವಾಗಿ ಗುರುವನ್ನು ಪ್ರತಿದಿನ ಸೂರ್ಯೋದಯದ ವೇಳೆ 6ರಿಂದ 7, ಸೂರ್ಯಾಸ್ತಮಾನದ ವೇಳೆ 6ರಿಂದ 7 10 ನಿಮಿಷವಾದರೂ ಜಪಿಸಬೇಕು, ಸ್ಮರಿಸಬೇಕು ಅಂತಾರೆ ಗುರು. ನನ್ನ ಈ ಸಾಧನೆ ಗುರುವಿನ ಉನ್ನತಿಗಾಗಿ, ಅವರ ಆಯುರಾರೋಗ್ಯಕ್ಕಾಗಿ, ಅವರು ಶತಾಯುವಾಗಬೇಕೆಂಬ ಬೇಡಿಕೆಗಾಗಿ ಕಣ್ಣೀರು ಹರಿಸಿ ಬೇಡು. ಇದು ಗುರುವಿನ ಋಣ ತೀರಿಸ್ಬೋದು. ಎಷ್ಟು ಸತ್ಯ, ಎಷ್ಟು ಚಂದ. ಹೌದು ಡಾಕ್ಟರ್ ಜಿ. ಮಾಡ್ತೇವಾ? ಇಲ್ಲ ಡಾಕ್ಟರ್ ಜಿ. ಅಂದರೆ ಎಲ್ಲ ಪ್ರಯೋಜನ ಪಡ್ಕೋತಾರೆ, ಮಿಣಿಯಾಗಿರ್ತಾರೆ. ಅಂದರೆ ಲಾಭಗಳು ಸಾವಿರಾರು ಪಡ್ಕೊಂಡಿದ್ದೇವೆ ಡಾಕ್ಟರ್ ಜಿ. ಆದರೆ ಒಂದು ಅಂಶ ಕೂಡ ವಾಪಸ್ ಕೊಡ್ಬೇಕಂತ ಅನಿಸೋದಿಲ್ಲ, ಬರುವುದಿಲ್ಲ ಡಾಕ್ಟರ್. ಅವ್ರಿಗೆ ತಾಕತ್ತಿದೆ, ಕೊಡ್ಲಿ. ಹೇಗಿದೆ? ಹೌದು ಡಾಕ್ಟರ್ ಜಿ. ಅವರು ದೊಡ್ಡ ಸಾಗರ, ಅವರಿಂದ ನೀರು ತೆಗಿತೇನೆ ಆಗ್ಲಿ, ಏನೀಗ ಸಾಗರ ಬತ್ತುತ್ತದೆ. ಹೌದು, ಈ ಥರದ್ದೇ ಒಂದು ವಾದಗಳು. ವಾದ ಹ್ಯಾಸ್ ಬಿಕಮ್ ವೇದ. ಹೌದು ಡಾಕ್ಟರ್ ಜಿ. ಅಟ್ಲೀಸ್ಟ್ ಸ್ವಲ್ಪ ಆದರೂ ಆ ನಿಟ್ಟಿನಲ್ಲಿ ಮನಸ್ಸು ಮಾಡಿ ನಾವು ಹೇಳುವಂಥದ್ದು, ಕೊಡುವಂಥದ್ದು, ಮಾಡುವಂಥದ್ದನ್ನು ಮಾಡ್ಬೋದು ಅಂತೇಳಿ ಆ ನಿಟ್ಟಿನಲ್ಲಿ ಯೋಚನೆ ಮಾಡದ ಸ್ಥಿತಿಗೆ ಮುಟ್ಟಿದ್ದೇವೆ ಅಂತೇಳಿ ಅನಿಸ್ತದೆ ಡಾಕ್ಟರ್ ಜಿ. ಎಡತ್ತದ ಪರಮಾವಧಿ. ಆ ನಿಟ್ಟಿನಲ್ಲಿ ಲಾಭ ಪಡೀಲಿಕ್ಕೆ ಅವ ಸಕ್ರಿಯನಾಗಿದ್ದಾನೆ, ಕೊಡಲಿಕ್ಕೆ ಅವ ಜಡ ಆಗಿದ್ದಾನೆ. ನಿಷ್ಕ್ರಿಯವಾದ ಪಾಪ ಪಿಂಡಗಳು ಅಂತಾರೆ ನೋಡಿ, ಮನುಷ್ಯ ಪಾಪ ಪಿಂಡ. ಹೌದು ಹೌದು ಡಾಕ್ಟರ್ ಜಿ. ಆ ನಿಟ್ಟಿನಲ್ಲಿ ನಮ್ಮ ಕೆಲಸದ ಈಗ ವಿವೇಕವೀರರ ಕೆಲಸ ಬಡಿದೆಬ್ಬಿಸಬೇಕು. ಮಾಡೋ ಕರ್ತವ್ಯ ಹೇಳು, ಮಾಡು, ಹಂಚು ಹೇಳಬೇಕು, ಬಡಿದು ಎಬ್ಬಿಸಬೇಕು. ಎಲ್ಲ ಈ ನ್ಯೂಟ್ರಲ್ ಆಗಿರುವಂಥ ಒಂದು ದೊಡ್ಡ ಸಂತಾನ ಇದೆ ಡಾಕ್ಟರ್ ಜಿ. ಆ ನಿಟ್ಟಿನಲ್ಲಿ ಅವರನ್ನೊಂದು ಬಡಿದು ಎಬ್ಬಿಸಬೇಕು. ಹೌದು ಡಾಕ್ಟರ್ ಜಿ. ವಿದ್ಯಾಶ್ರೀ ಭದ್ರಾವತಿಯಿಂದ ಈ ಪ್ರಶ್ನೆ ಕೇಳಿದ್ದಾರೆ ಡಾಕ್ಟರ್ ಜಿ, ನಮ್ಮ ಮಕ್ಕಳ ಒಳ್ಳೆಯ ನಡತೆ ಅಥವಾ ವರ್ತನೆ ಬಗ್ಗೆ ಬೇರೆಯವರ ಬಳಿ ಗುಣಗಾನ ಮಾಡುವುದು ಮಗುವಿಗೆ ಶ್ರೇಯಸ್ಕರವೇ, ಅಥವಾ ಇದು ನಮಗೆ ಮಗುವಿನ ಮೇಲಿನ ವ್ಯಾಮೋಹವನ್ನು ಸೂಚಿಸುತ್ತದೆಯೇ? ಮಗುವಿನ ಎದುರಿಗೆ ಗುಣಗಾನ ಮಾಡಿದರೆ ತಪ್ಪಾಗುತ್ತದೆಯೇ? ಇದು ಮಗುವಿನ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತದೆ ಅಂತ ಕೇಳಿದ್ದಾರೆ ಡಾಕ್ಟರ್ ಜಿ. ಮಗುವಿನ ಮುಂದೆ ನೀವು ಗುಣಗಾನ ಮಾಡೋದು ಸರಿಯಿಲ್ಲ, ಅದಕ್ಕೆ ಅಹಂಕಾರ ಬರುತ್ತೆ. ಮಗು ಇರುವಾಗ ನಿಮ್ಮ ಮಗುವಿನ ಒಳ್ಳೆಯದನ್ನು ಇತರರಿಗೆ ಹೇಳೋದು ಅಹಂಕಾರ ಬರುತ್ತೆ. ಮಗು ಇಲ್ಲದಾಗ ಮಗುವಿನ ಬಗ್ಗೆ ನೀವು ಸದಭಿಪ್ರಾಯವನ್ನು ನಿಧಾನವಾಗಿ, ಅಂದರೆ ಆರ್ಭಟದಿಂದ, ನನ್ನ ಮಗು ಎಷ್ಟು ಗ್ರೇಟ್ ಗೊತ್ತಾ, ನನ್ನ ಮಗು ಸುಸಂಸ್ಕಾರ ಭಗವಂತ ಕೊಟ್ಟಿದ್ದಾನೆ, ಭಗವಂತನ ಕರುಣೆಯಿಂದ ನನ್ನ ಮಗು ಈಗ ಸಜ್ಜನಾಗಿದ್ದಾನೆ, ನನ್ನ ಮಗು ಕೂಡ ಸನ್ಮಾರ್ಗದಲ್ಲಿ ಹೋಗ್ತಾ ಇದೆ, ನನ್ನ ಪಾಲಿದ ಮಹಾಭಾಗ್ಯ. ಕಣ್ಣೀರು ಹರಿಸಿ ಹೇಳಿ, ತೊಂದರೆ ಇಲ್ಲ. ಅಲ್ಲಿ ಕಣ್ಣೀರು ಬಂತು ಅಂತ ಆದರೆ ಭಗವಂತ ತಗೋತಾನೆ, ಎಲ್ಲ ಕ್ರೆಡಿಟ್ ನನಗೆ ಅಂತ.
ನನ್ನ ಮಗು ಎಷ್ಟು ಒಳ್ಳೇದು ಗೊತ್ತಾ, ಅದು ಗಲಾಟೆ ಮಾಡೋದಿಲ್ಲ, ಎಷ್ಟು ಚುರುಕಿದೆ ಗೊತ್ತಾ, ಬೇರೆ ಯಾರು ಕಂಡ್ರೆ ಹೊಟ್ಟೆ ಕಿಚ್ಚು ಬರುತ್ತೆ, ಇದು ಮೈನಸ್. ಇದು ಈ ವಿಚಾರದಲ್ಲಿ ಎಷ್ಟು ಸೋಲ್ತಿದ್ದೇವೆ ಅಂತ ಹೇಳಿದರೆ ಡಾಕ್ಟರ್ ಜಿ, ಹೊರಗಿನ ಜಗತ್ತಿನಲ್ಲಿ ಕಣ್ಣೀರು ಎಲ್ಲಿ ಬರುತ್ತೆ ಬರ್ರೆ, ಹೊಸ ವಿಚಾರ ಹೇಳುವ ಕಣ್ಣೀರು ಬರುತ್ತಾ? ಹೌದು ಡಾಕ್ಟರ್ ಜಿ, ಕಣ್ಣೀರು ಬರುವುದೇ ಇಲ್ಲ. ಬರಬೇಕು. ಭಗವಂತ ನಿನ್ನ ಕೃಪೆಯಿಂದಾಗಿ ನನ್ನ ಮಗುವಿಗೆ ಸೌಜನ್ಯ, ಸಜ್ಜನಿಕೆ, ಸದಭಿಪ್ರಾಯ, ಸರಳತೆ, ಮುಗ್ಧತೆ ಬಂದಿದೆ. ನಾನು ಏನು ಕೊಟ್ಟಿದ್ದೆ ನಿಂಗೆ? ಏನೂ ಕೊಡಲಿಲ್ಲ. ನೋಡಿ ಕಣ್ಣೀರು ಬರೋದಿಲ್ವಾ? ಹೌದು ಡಾಕ್ಟರ್ ಜಿ, ನಾನು ಏನು ಕೊಟ್ಟಿದ್ದೆ ನಿಂಗೆ? ಆದರೂ ಕರುಣೆ ಹರಿಸಿ ಅಲ್ಲ. ಎಲ್ಲ ಮಕ್ಕಳು ಎಷ್ಟು ಒದ್ದಾಡ್ತಾರೆ, ನನ್ನ ಮಗು ಒಂದಿನ ನಂಗೆ ಕಷ್ಟ ಕೊಡಲಿಲ್ಲ. ಹೌದು ಡಾಕ್ಟರ್ ಜಿ, ಈ ನಿಟ್ಟಿನಲ್ಲಿ ಎಷ್ಟು ಕಣ್ತೆರ್ಕೊಳ್ಬೇಕು ಈ ವಿಚಾರವನ್ನು ಡಾಕ್ಟರ್ ಜಿ. ನಿಜವಾಗಿಯೂ ಪುರುಷೋತ್ತಮ ಅಂದ್ರಿದ್ದರು ರಾಮಕೃಷ್ಣ ಆಶ್ರಮದಲ್ಲಿ. ನನ್ನ 2 ಮಕ್ಕಳು ಚಿಕ್ಕವರು, 3 ವರ್ಷ 4 ವರ್ಷ. ಕರ್ಕೊಂಡೋಗಿದ್ದೆ. ಸಿಂಗಾಪುರದಿಂದ ಹೊಸ ಒಂದು ಆಟ ಬಂದಿತ್ತು. ತೆಂಗಿನ ಮರ ಕೀ ಕೊಟ್ಕೊಳ್ಳಿ ಸೀದಾ ಮೇಲೆ ಹೋಗ್ತಾನೆ, ಒಂದು ತೆಂಗಿನಕಾಯಿ ಬಡಕ್ಕ ಬೀಳಿಸ್ತಾನೆ, ಕೆಳಗಿಳಿದು ಬರ್ತಾನೆ. ಇವರು ದೊಡ್ಡ ಸಾಹಸ ಅಂತೇಳಿ 2 ಮಕ್ಕಳನ್ನು ಕರೆದು, ನೋಡಿ ಇಲ್ಲಿ ನೋಡಿ ಮೂರು ಎಷ್ಟು ಚಂದ ಇದೆ ಅಂತ ಅವು ಮುಖ ತಿಳಿಸ್ಕೊಂಡು ನನ್ನ ಹತ್ರ ಬಂದು ಕೂತ್ಕೊಂಡು, ಬಾಯಿಲಿ ಮರಿ ಬಾಯಿಲಿ ನೋಡಲಿಲ್ಲ. ಆಗ ಪುರುಷೋತ್ತಮ ಅಂದ್ರೆ ಹೇಳಿದರು, ದೊಡ್ಡ ಸನ್ಯಾಸಿಗಳು ರಾಮಕೃಷ್ಣಾಶ್ರಮ, ಇದು ಭಾಳ ದೊಡ್ಡದಾಗಿ ಬೆಳಿತೇವೆ ಇವೆರಡು, ನಿಮ್ಮ ಆಸ್ತಿ. ನಮ್ಮ 100 ಮಕ್ಕಳು ಬಂದಿದ್ದೇವೆ, ಅವು ಇದನ್ನು ಬಿಟ್ಟು ಕದಲ್ಲೇ ಇಲ್ಲ. ನಿಮ್ಮ 2 ಮಕ್ಕಳು ಮುಖ ತೋರಿಸೋದು ಇಲ್ಲ. ಅವು ಗ್ರೇಟೆಸ್ಟ್ ಮರ್ರೆ ಉಡುಪರೆ, ನಿಮ್ಮಷ್ಟು ಭಾಗ್ಯಶಾಲಿ ಬೇರೆ ಯಾರೂ ಇಲ್ಲ ಅಂದರು ಪುರುಷೋತ್ತಮನಂದರು. ಅವರೆಲ್ಲ ಸಾಕಷ್ಟು ಗ್ರಂಥ ಬರೆದವರು. ಹೌದೌದು ಯೋಚನೆ ಮಾಡಿ ಹೇಗಿದೆ. ಹೌದು, ನಿಜವಾಗ್ಲೂ ಯಾಕೆ ಹೇಳಿದ್ದಂದ್ರೆ, ನಾನು ಸುಸಂಸ್ಕಾರ ಆಟೋಮೆಟಿಕ್ ಆಗಿ ಅವು ಪಡ್ಕೋತವೆ. ನಾವೇನು ಅವು ಟ್ರೈನಿಂಗ್ ಕೊಡಲಿಲ್ಲ. ನಿಂಗೆ ಇನ್ನೊಂದು ಆಟ ತೋರಿಸ್ತಾರೆ, ನೀನು ನೋಡಬೇಡ ಅಂದರೆ ಅವು ಕೇಳ್ತಾವ? ಹೇಳಲಿಕ್ಕೂ ಜಿಗುಪ್ಸೆ, ಇನ್ನೇಟ್ ಜಿಗುಪ್ಸೆ, ಬೇಡವೇ ಬೇಡ ಅಂತ ಯೋಚನೆ ಮಾಡಿ. ಅದು ಭಗವಂತನ ಕೃಪೆ. ಸುಸಂಸ್ಕಾರ ಭಾಳ ಖುಷಿ ಆಯ್ತಾಗ ನಂಗೆ. ಹಬ್ಬ ಒಂದು ಸ್ಪರ್ಧೆಯಲ್ಲಿ 100 ವ್ಯಕ್ತಿಗಳ ಮಧ್ಯೆ ಒಂದು ಗ್ರೇಟ್ ಆಯ್ತಲ್ಲ. ಭಗವಂತ ಬಂದು ಗುರುಜಿಗೆ 100 ನಮಸ್ಕಾರ ಆಗಿ, ಯು ಆರ್ ಗ್ರೇಟೆಸ್ಟ್ ಅಂದ್ಬಿಟ್ಟೆ. ಅಲ್ಲ, ಬೇರೆ ಯಾರಿಗೂ ಸಾಧ್ಯವೇ ಇಲ್ಲ, ಅದು ಊಹಿಸೋಕೆ ಸಾಧ್ಯ ಇಲ್ಲ. ಹೌದು ಡಾಕ್ಟರ್. ಎಲ್ಲ ಮಕ್ಕಳು ಅದು ಬಿಟ್ಟು ಹೋಗೋದಿಲ್ಲ. ಅವ್ರು ಹೇಳಿದಂಗೆ ತೋರಿಸಿದ್ಗಳು ಅದು ಬಿಟ್ಟು ಹೋಗೋದಿಲ್ಲ. ತಂದೆ ತಾಯಿ ಎಳ್ಕೊಂಡು ಹೋಗ್ತಾರೆ. ಇದು ನಾನು ಕರೆದ್ರೂ ಬರೋದಿಲ್ಲ, ಬೇಕಾಗಿಯೇ ಇಲ್ಲ. ನೀವು ಮೂರ್ಖರು ಇದನ್ನೆಲ್ಲ ಇಟ್ಕೊಂಡಿದ್ದೀರಲ್ಲ ಅಂತ ನನಗೆ ಅವ್ಯಕ್ತವಾಗಿ ಮಕ್ಕಳು 2 ಹೊಡೆದು ಬಿಟ್ಟರು ನನಗೆ. ನಿಜವಾಗ್ಲೂ ಡಾಕ್ಟರ್ ಜಿ, ಅದಂದರೆ ನೀವು ಹೇಳುವಾಗಲೇ ಅಂದರೆ ನಿಜವಾಗ್ಲೂ ಒಂದು ದೊಡ್ಡ ಟಾಸ್ಕ್ ಡಾಕ್ಟರ್ ಜಿ. ಖಂಡಿತ. ಆ ಮಕ್ಕಳಂತ ಬರುವುದೇ ಇಲ್ಲ ವಾಪಸ್. ಮಕ್ಕಳ ಬುದ್ಧಿ ಅಂತ ನೋಡಿ ಸಾಧ್ಯವೇ ಇಲ್ಲ, ಗೆಲ್ಲೋಕೆ ಸಾಧ್ಯವೇ ಇಲ್ಲ. ಭಗವಂತನ ಇಚ್ಛೆ ಇದ್ದರೆ ಗೆಲ್ಲಿಸುತ್ತಾನೆ ಅನ್ಲಿಕ್ಕೆ ಇದೇ ಸಾಕ್ಷಿ. ನಂಗಾಗ ಖುಷಿ ಆಯ್ತು. ನಾನು ಸೋಲ್ತೇನೆ ಅಂತ ಎಣಿಸಿದ್ದೆ, ನೀವು ನನಗೆ ಗೆಲ್ಲಿಸಿದ್ರೆ ಅಂತ ಮಕ್ಕಳಿಗೆ ಥ್ಯಾಂಕ್ಸ್ ಕೊಟ್ಟದ್ದು. ಯಾವ ಹೊಸ ಆಕರ್ಷಣೆ ಅಲ್ಲ, ನನ್ನ ಜೀವನದಲ್ಲೂ ಹಾಗೆ. ಮೆಡಿಕಲ್ ಕಾಲೇಜಲ್ಲಿ ಎಷ್ಟು ಆಕರ್ಷಣೆ ಇದೆ ಮಾರ್ರೆ, ಯಾವ ಆಕರ್ಷಣೆಗೂ ನಾನು ಬಗ್ಲೇ ಇಲ್ಲ. ನಾನು ನಿಮ್ಮ ರೂಮಿಗೆ ಬರ್ತೇನೆ, ಒಂದು 5 ನಿಮಿಷ ಪಾಠ ಹೇಳ್ತೀರಾ? ಎಲ್ಲ ಹುಡುಗಿರು ಕೇಳೋದು, ದಯವಿಟ್ಟು ಬಂದರೆ ಏನಿಲ್ಲ, ಕೆಳಗಡೆ ಬಸ್ ಬರುವಾಗ ಹೊತ್ತಾಗ್ತಾನೆ, ಬಸ್ ನಡಿ ಚಟ್ನಿ ಹಾಕ್ತೀರಿ, ಮರುದಿನ ಇಡ್ಲಿಗೆ ಹಾಕೊಂಡು ತಿಂತಾರೆ ಅಂದಿದ್ದೀನಿ. ತುಂಬ ಆ ಥರ ತುಂಬ ಘಟನೆ ಆಗಿದೆ ಖಂಡಿತ. ಎಲ್ಲರಿಗೂ ಆಶ್ಚರ್ಯ, ಇವ ಎಂತ ಇವ ಗಂಡು ಹೌದಲ್ಲ. ಹೌದೌದು ಡಾಕ್ಟರ್, ಎಲ್ಲರಿಗೂ ಡೌಟ್ ಆಗಿರುತ್ತೆ. ನಂಗೆ ಅಸಹ್ಯ ಆಗಿ 1-2 ಮಾಡ್ಕೊಂಡು ತಿಂತಾರೆ ಮಾರ್ರೆ ಯಾರು. ಅದನ್ನೇ ಉದಾಹರಣೆ ಹೇಳೋದು ನಾನು ಎಲ್ಲರಿಗೂ. ನನ್ನ ಫ್ರೆಂಡ್ಸ್ ಎಲ್ಲ ಎಂಥ ಗೋಲ್ಡನ್ ಅಪರ್ಚುನಿಟಿ ಉಡುಪ ಕಳ್ಕೊಂಡೆ ನೀನು, ಅದೆಲ್ಲ ಫ್ರೆಂಡ್ಸ್ಗಳು ಹೇಳೋದು ಹಾಗೆ ಡಾಕ್ಟರ್. ಹೌದೌದು. ಅಯ್ಯೋ, ಎಲ್ಲ ಮನಸ್ಥಿತಿ ಅದೇ ನಿಟ್ಟಿನಲ್ಲಿ ಓಡ್ತಾ ಇರ್ತದೆ ಡಾಕ್ಟರ್ ಜಿ. ಭಗವಂತನಿಗೆ ಕ್ರೆಡಿಟ್, ನಂದೇನು ಅಲ್ಲ. ಆ ಕ್ಷಣ ಆ ಮನಸ್ಸು ಬಿಗುವಾಗಂತೆ ಮಾಡದಿದ್ದರೆ ಯೋಚನೆ ಮಾಡಿ. ಹೌದು ಡಾಕ್ಟರ್, 10ರೊಳಗೆ 11 ಆಗಿದ್ರೆ ಏನು ಬಂತು? ಹೌದು ಡಾಕ್ಟರ್ ಜಿ, ಹೌದು. ಅದೇ ಡಾಕ್ಟರ್ ಜಿ, ಒಬ್ಬ ವಿಶ್ವಾಮಿತ್ರ 1 ಮೇನಕೆಯನ್ನು ಗೆದ್ದ ಅಂತೇಳಿ, ನಿಮ್ಮ ವಿಚಾರದಲ್ಲಿ ಹಲವು ಮೇನಕೆಯರು. ಅದು ಭಗವಂತ, ಗುರುಜಿ ಇಸ್ ಗ್ರೇಟ್. ನಾನು ಮತ್ತೇನು ನಾನು ಗ್ರೇಟ್ ಅಂತ ನನ್ನ ಭಾವನೆ ಬರಲೇ ಇಲ್ಲ. ನೀವು ಅರ್ಧರು ಕೂಡ ಅಲ್ಲಿ ನಾನು ಗ್ರೇಟ್ ಅಂತ ಬರೋದೇ ಇಲ್ಲ. ನೀವೇನು ಯೋಚನೆ ಮಾಡಬೇಡಿ. ಆದರೆ ಅದು ತುಂಬ ಸಾಮಾನ್ಯ ವಿಚಾರ ಅಂತೂ ಅಲ್ವೇ ಅಲ್ಲ ಡಾಕ್ಟರ್. ಈಸ್ ಗ್ರೇಟ್, ಈಸ್ ಗ್ರೇಟೆಸ್ಟ್ ಅನ್ಮವನ, ಏನೂ ಅಲ್ಲ. ಆದರೆ ಅದು ಸಾಮಾನ್ಯ ಸಂಗತಿಯೂ ಅಲ್ಲ. ಅದು ನೀವು ದಾಟಿದ್ದಾರೆ ಅಂತ ಹೇಳಿದ್ರೆ ನೀವು ಹೇಳಿದ್ದು ಸಂಸ್ಕಾರಕ್ಕೆ ಮತ್ತೇನು ಅಲ್ಲ. ಎಷ್ಟು ಡಾಕ್ಟರ್ ಜಿ. ಶಿವಕುಮಾರ್ ಮಳವಳ್ಳಿಯಿಂದ ಈ ಪ್ರಶ್ನೆ ಕೇಳಿದೆ ಡಾಕ್ಟರ್ ಜಿ. ಈಗಿನ ಕಾಲದಲ್ಲಿ ಗಂಡು ಮಕ್ಕಳಿಗೆ ಉದ್ಯೋಗದ ಸಮಸ್ಯೆ ಆಗುತ್ತಿದೆ. 30 ವರ್ಷದ ನಂತರವೇ ಮದುವೆ ಆಗಲು ಇಚ್ಛಿಸಿದರೆ ಹೆಣ್ಣು ಕೊಡಲು ನಿರಾಕರಿಸುವ ಸಮಸ್ಯೆ ಎದುರಾಗಿದೆ. ಇದರಿಂದ ಪಾರಾಗುವುದು ಹೇಗೆ? ಅಂದರೆ ಅವರಿಗೆ ಉದ್ಯೋಗ ಸಿಗುವಾಗ ಲೇಟ್ ಆಗ್ತದೆ, ಮದುವೆ ಲೇಟ್ ಆಗ್ತದೆ, ಅದರ ನಂತರ ಅವರಿಗೆ ಆ ರೀತಿ ಅಂತ ಹೇಳ್ತಾ ಇದ್ರು ಡಾಕ್ಟರ್. ಸೌಜನ್ಯ ಸತ್ಕರ್ಮ ಇದ್ದರೆ ಯಾವುದೂ ತೊಂದರೆ ಆಗುವುದಿಲ್ಲ. ಭಗವಂತನೇ ವ್ಯವಸ್ಥೆ ಮಾಡ್ತಾನೆ.
ನಿಮ್ಮಲ್ಲಿ ಕುಕರ್ಮ ಇದೆ ಅಂದರೆ ಸ್ವಲ್ಪ ಆಟ ಆಡಿಸ್ತಾನೆ, ನೀವು ಅದನ್ನು ಸಹಿಸ್ಕೋಬೇಕು, ಬೇರೆ ದಾರಿ ಇಲ್ಲ. ಭಗವಂತನಿಗೆ ನಿಷ್ಠ ಭಕ್ತ ಕಷ್ಟಪಡೋದು ಅವನಿಗೆ ಖಂಡಿತ ನೋಡಲಿಕ್ಕೆ ಆಗೋದಿಲ್ಲ, ವ್ಯವಸ್ಥೆ ಆಗುತ್ತದೆ. ನಿಮ್ಮಲ್ಲಿ ಮೈನಸ್ ಇದೆ, ಸ್ವಲ್ಪ ಒದ್ದಾಡಲಿ ಇದ್ದರೆ ಈ ಥರ ಎಲ್ಲ ತೊಡಕುಗಳು ಬಂದೇ ಬರ್ತವೆ. ಆಗ ನೀವು ಸಂತೋಷದಿಂದ ನಿನ್ನ ಪರೀಕ್ಷೆ ನಿನ್ನ ನಿರೀಕ್ಷೆ ಖಂಡಿತ ಗೆಲ್ಲಿಸೋ ಮುಳುಗಿಸಬೇಡುವ ಅಂತ ಕಣ್ಣೀರು ಹಾಕಿಬೇಡಿ, ಆಗುತ್ತದೆ. ಎಕ್ಸಲೆಂಟ್ ಡಾಕ್ಟರ್. ಯಾಕಂದರೆ ಅವರಿಗೆ ಭರವಸೆ ಬೇಕಿತ್ತು. ನಮಗೆ ಯಾಕೆ ಗೊತ್ತಾ, ಹುಡುಗಿರಲ್ಲದೆ ಬೇರೆ ಯಾರನ್ನ ಮದುವೆ ಆಗ ಗೊತ್ತಾ ಆಗೋದಿಲ್ಲ ಡಾಕ್ಟರ್. ನಾನು ತಮಾಷೆಗೂ ಹೇಳ್ತೇನೆ, ಗಂಡಸರಿ ನೀವು ಹೆಂಗಸರನ್ನ ಮದುವೆ ಆಗಬೇಡಿ ಅಂತೇನೆ, ಹುಡುಗಿಯರನ್ನು ಮದುವೆ ಆಗಿ ಅಂತೇನೆ. ಹೆಂಗಸರಲ್ಲಿ ನಾನಾ ರೀತಿ ಅಡಲ್ಟ್ರೇಷನ್ ಆಗುತ್ತೆ. ಹುಡುಗಿಯರಾದರೆ 20-25 ವರ್ಷ ಫ್ರೆಶ್ ಇರುತ್ತೆ, ಅವರಿಗೆ ಕುಸಂಸ್ಕಾರದ ಕುರುಸೋ ಗೊತ್ತಿರೋದಿಲ್ಲ. ಹೆಂಗಸರಿಗೂ ಹಂಗೆ, ನೀವು ಹುಡುಗರನ್ನ ಮದುವೆ ಆಗಿ ಗಂಡಸರನ್ನ ಮದುವೆ ಆಗಿಬಿಡಿ. ಅದು ತುಂಬ ಭಾವನಾ ಏರ್ಪೇರ್ ಆದ ಕೂಡಲೇ ತಲೆಯೆಲ್ಲ ಹನ್ನೆರಡಾಗಿಬಿಡುತ್ತೆ. ಅವ್ರು ಹಿಂಗೆ ಹೇಳಿದ್ರು, ಈ ಗಂಡಸು ಹಿಂಗೆ ಹೇಳ್ತೆ, ಹಂಗೆ ಗಂಡಸರನ್ನೇ ಮದುವೆ, ಹುಡುಗರನ್ನ ಮದುವೆ. ಅದು ನಾನು ಅಷ್ಟೊತ್ತಿಗೆ ಮದುವೆ ಆಗಿರ್ತೇನೆ, ಏನು ಮಾಡೋ ಹಂಗಿಲ್ಲ. ನಾವಿಲ್ಲ ಅನುಭವ ಆಗ್ಬೇಕಾದ್ರೆ ನಮಗೆ ಎಷ್ಟೋ ಸರಿ ನಾವು ಜಾರಿ ಬಿದ್ದಿರ್ತೇವೆ. ಯೋಚನೆ ಮಾಡಿ, ಈಗಿನ ವ್ಯವಸ್ಥೆಯೇ ಆಗಿದೆ. ಪ್ರತಿಯೊಬ್ಬ ಪರಿಶುದ್ಧತೆ ಇಲ್ಲವೇ ಇಲ್ಲ. ಯೋಚನೆ ಮಾಡಿ, ವಸ್ತುವನ್ನೆಲ್ಲ ಆಗಲಿ, ಆಮೇಲೆ ವ್ಯಕ್ತಿಯಲ್ಲೂ ಆಗಿ ನೋ ಪರಿಶುದ್ಧತೆ, ಎಲ್ಲ ಅಡ್ಡಲ್ಟ್ರೇಟೆಡ್. ಅದಕ್ಕೆ ನೀವು ಸ್ವಲ್ಪ ಯೋಚನೆ ಮಾಡಿ ತಗೋಬೇಕು. ಆ ನಿಟ್ಟಿನಲ್ಲಿ ಸ್ವಲ್ಪ ಚುರುಕಾಗಬೇಕಲ್ಲ, ಆಗಬೇಕು. ನಾವು ಮತಿವಂತರಾಗಬೇಕು, ಸನ್ಮತಿವಂತರಾಗಬೇಕು, ಅಷ್ಟೇ, ಬೇರೆ ದಾರಿ ಇಲ್ಲ. ಸಂಜೀವ್ ಕುಮಾರ್ ಗೋಕಾಕಿಂದ ಈ ಪ್ರಶ್ನೆ ಕೇಳಿದ್ದಾರೆ. ಜಗತ್ತಿಗೆ ಸನಾತನ ಧರ್ಮದ ಅವಶ್ಯಕತೆ ಎಷ್ಟಿದೆ ಮತ್ತು ಇದು ಯಾವ ರೀತಿ ಜಗತ್ತಿನ ಉದ್ಧಾರದ ಕೆಲಸ ಮಾಡುತ್ತದೆ ಅಂತ ಕೇಳಿದ್ದಾರೆ ಡಾಕ್ಟರ್. ಸನಾತನವೇ ಚಿರನೂತನ, ಅದಕ್ಕೆ ತಂದೆ ತಾಯಿ ಇಲ್ಲ ನೋಡಿ, ಆರಂಭದಿಂದ ಬಂದಿದೆ. ಒಳಿತಾಗಲಿ ಶುಭವಾಗಲಿ. ಇಡೀ ಸನಾತನ ಧರ್ಮದ ಉದ್ದೇಶ ಒಂದೇ, ಜಗತ್ತು ಒಳಿತಾಗಬೇಕು, ಅಂದರೆ ಅವಳು ಎಣಿಸ್ಕೊಂಡದ್ದೆಲ್ಲ ಆಗಬೇಕು, ಶುಭವಾಗಬೇಕು, ಅಂತರಂಗದ ಪ್ರಯಾಣ, ಶಾಂತಿ ಸುಖ ಸಮಾಧಾನ ಸಿಕ್ಕಬೇಕು. ಇದೇ ಸನಾತನ ಧರ್ಮ. ಅಲ್ಲಿ ನೀವು ನಾಮ ಹಾಕಬೇಕು, ಭಸ್ಮ ಆಗಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕಂತ ಇಲ್ಲವೇ ಇಲ್ಲ. ಸನಾತನದಲ್ಲಿ ನೀನು ಒಳ್ಳೆಯವನಾಗು, ನೀನು ಸುಖಜೀವಿಯಾಗು, ನೀನು ಆನಂದದಿಂದಿರು, ಅಲ್ಲಿ ದೇವ್ರ ಸುದ್ದಿ ಬರೋದೇ ಇಲ್ಲ. ಎಂಥ ಅದ್ಭುತ ನೋಡಿ. ನಿನಗೆ ಧೈರ್ಯಕ್ಕೆ ಬೇಕಾದರೆ ದಾರಿ ತಪ್ಪಿದಾಗ ದೇವಸ್ಥಾನ ಇದೆ, ಅರ್ಚಕರಿದ್ದಾರೆ, ಗುರುಗಳಿದ್ದಾರೆ, ಅವರನ್ನು ಕೇಳು. ಎಷ್ಟು ಸತ್ಯ ನೋಡಿ, ಎಷ್ಟು ಚಂದ ನೋಡಿ. ಇದು ಸನಾತನ, ಚಿರನೂತನ. ಅದಕ್ಕೆ ಸೇರಿಸ್ಬೇಕು ಇನ್ನೊಂದು ಶಬ್ದ, ಯಾವಾಗಲೂ ಹೊಸತೆ, ಅದು ಹಳತಾಗೋದಿಲ್ಲ. ಸನಾತನ ಧರ್ಮ ಮರ್ತು ಬಿಡು, ಬಿಟ್ಟಾಕಂತ ಹೇಳೋ ಪ್ರಶ್ನೆ ಇಲ್ಲ. ಸದಾ ಕಾಲ ಅದ್ರ ಜೊತೆಗಿರಬೇಕು. ಯಾಕಂದರೆ ಒಳಿತಾಗಲಿ ಶುಭವಾಗಲಿ ಎಂಬುದು ಅವ್ಯಾಹತವಾದ ಸ್ಟೇಟ್ಮೆಂಟ್. ಇವತ್ತು ಮಾತ್ರ ಅಲ್ಲ, ನಾಳೆ ಮಾತ್ರ ಅಲ್ಲ, ಮುಂದಿನ 100 ವರ್ಷಕ್ಕೂ ಒಳಿತಾಗಲಿ ಶುಭವಾಗಲಿ. ಹಿಂದಿನಿಂದ ಬಂದದ್ದು ಅದೇ. ಯಾರು ನರಳುವುದನ್ನು ನಾನು ನೋಡುವುದಿಲ್ಲ, ಯಾರ ಕಷ್ಟವೂ ನನಗೆ ಬೇಕಾಗಿಲ್ಲ, ಎಲ್ಲರೂ ಸುಖ ಸಂತೋಷದಿಂದ ಹಯಾಗಿರಬೇಕು. ಭಗವಂತನಿಗೆ ಚಿರವಾಗಿ ಕೈಜೋಡಿಸಬೇಕು. ನಿನ್ನ ಕೃಪೆಯಿಂದ ನಾನು ಆರಾಮಾಗಿದ್ದೇನೆ, ಒಳಿತಾಗಿ ಶುಭವಾಗಿದ್ದೇನೆ. ಭಗವಂತ ಎಲ್ಲರಿಗೂ ಹೀಗೆ ಮಾಡೋ. ಆಗಿದೆ ಬೇಡಿಕೆ, ನನಗಾಗಿದೆ, ಎಲ್ಲರನ್ನು ಹೀಗೆ ಮಾಡೋ, ಎಲ್ಲರನ್ನು ಎತ್ತೋ. ಎಂಥ ಭಾವನೆ ನೋಡಿ, ಅಂಥ ಭಾವಭಕ್ತಿ ಬೇಕು. ನನಗಾಗಿದೆ, ಹೆಂಡತಿ ಮಕ್ಕಳಿಗಾಗಿದೆ, ಕಾಪಾಡೋ, ಅಲ್ಲವೇ ಇಲ್ಲ, ಎಲ್ಲರಿಗೂ ಮಾಡೋ. ಆ ಒಂದು ಮನಸ್ಸಿನ ಸ್ಥಿತಿಯನ್ನು ಜಗತ್ತಿಗೆ ಕೊಂಡೊಯ್ದಿದೆಯಲ್ಲ ಅದೇ. ನನ್ನ ಪೆಟ್ಟಿಗೆ ಒಳಗಿದ್ದನ್ನು ತೆಗೆದಿಟ್ಟಿದ್ದೇನೆ, ಜಗತ್ತಿನಾದ್ಯಂತ ಹೋಗಲಿ. ಈ ಗುಬ್ಬಚ್ಚಿ ನಾನು ಇಟ್ಟರವರೆಗೆ ಒಳಗೆ ಇಟ್ಕೊಂಡಿದ್ದೇನೆ, ಜಗತ್ತಿನಾದ್ಯಂತ ಹಾರೋ. ಹೇಗಿದೆ, ಎಂಥ ಅದ್ಭುತವಾದ ಸತ್ಯ. ಯೋಚನೆ ಮಾಡಿ. ಅದಕ್ಕೆ ಹಿಂದೂ ಪ್ರವಾದಿಗಳೆಲ್ಲ ಬೆರೆದದ್ದು, ಜಗತ್ತೇ ನನ್ನ ಮನೆ, ಮಾನವ ಕುಲವೇ ಕುಟುಂಬ. ನನ್ನ ಮನೆ ಚಿಕ್ಕ 4 ಗೋಡೆದ್ದಲ್ಲ, ಗೋಡೆಯೇ ಇಲ್ಲ, ಮಾಡೇ ಇಲ್ಲ, ಆಕಾಶವೇ ಮಾಡು, ನೆಲವೇ ಮನೆ. ಹಾಗಾಗಿ ಹಿಂದೂ ಧರ್ಮ ಸನಾತನ ಧರ್ಮಕ್ಕೆ ಉಳಿದಿದೆ. ವರ್ಷಗಟ್ಟಲೆ ಚಿರಾಯುವಾಗಿ ಉಳಿದಿದೆ. ಉಳಿದ ಎಲ್ಲ ಧರ್ಮಗಳು ತಲೆ ಎತ್ತಿವೆ, ಬಾಡಿವೆ, ಬಿದ್ದು ಹೋಗಿವೆ, ಸತ್ತು ಹೋಗಿವೆ. ನಿಜವಾಗ್ಲಿ ಪರಮಾದ್ಭುತ ಡಾಕ್ಟರ್. ಈಚೆಗೆ ನೋಡುವಾಗ ಡಾಕ್ಟರ್ಜಿ, ಹಿಂದೂ ಜನರಲ್ಲಿ ಧರ್ಮ ಪ್ರಜ್ಞೆ ಸ್ವಲ್ಪ ಜಾಗೃತ ಆಗಿದೆ, ಹೆಚ್ಚು ಜಾಗೃತ ಆಗಿದೆ ಅಂತ ಅನ್ನಿಸ್ತಾ ಇದೆ. ಆದರೆ ಮಾತ್ರ ಹಿಂದೂ ಧರ್ಮ ಬದುಕತ್ತೆ, ಇಲ್ಲದೆ ಅದು ಸತ್ತೋಗುತ್ತೆ. ಹೌದು ಡಾಕ್ಟರ್. ಈಗ ಎಲ್ಲ ವಿಚಾರಗಳ ಧಾರೆಗಳಲ್ಲಿ ನಾವು ನೋಡುವಾಗ, ಎಲ್ಲ ರಂಗಗಳಲ್ಲಿ ನೋಡುವಾಗ ಆ ಜಾಗೃತಿ ಹೆಚ್ಚೆಚ್ಚು ಕಾಣ್ತಾ ಉಂಟು ಡಾಕ್ಟರ್. ಜಗತ್ತಿನ ಗುರಿ ಇದೆ, ಅದು ಬಲವಾಗಬೇಕು, ಬಲಿಷ್ಠ ಆಗಬೇಕು, ಬೆಳೆಯಬೇಕು, ಬೆಳಗಬೇಕು. ಅದಾದರೆ ಮಾತ್ರ ಉಳಿವು, ಅದಿಲ್ಲದೆ ಸಾವೇ. ಎಸ್ಪೆಷಲಿ ಡಾಕ್ಟರ್ ಜಿ, ಕುಂಭಮೇಳ ಆ ನಿಟ್ಟಿನಲ್ಲಿ ಒಂದು ದೊಡ್ಡ ಒಂದು ಹೆಜ್ಜೆ. ತೋರಾಣಿಕೆ ಭಕ್ತಿ ಆದರೂ ಭಕ್ತಿ ಆಯ್ತಲ್ಲ, ಇತರ ಧರ್ಮೀಯರಿಗೆ ಹೇಳಿಕ್ ಆಯ್ತಲ್ಲ ಹಿಂದೂ ಧರ್ಮ ಬಲ ಅಂತ. ಹೌದು ಮಾಡಿ. ಬಾಯಿ ತುಂಬ
ಕೂಗ್ತಾರೆ ಕೆಲವರು ದೇವರ ಹೆಸರಿನಲ್ಲಿ. ನಾವು ಕೂಗಿಸ್ತಾ ಇಲ್ಲ, ಮಾಡಿ ತೋರಿಸ್ತೇವೆ, ಆಡಿ ತೋರಿಸುವುದಿಲ್ಲ. ಒಂದು ಹೆಸರಿಗೆ ಒಂದು ನಡುಕು ಹುಟ್ಟಲಿಕ್ಕೆ ಆಯ್ತಲ್ಲ, ಹೌದು ಡಾಕ್ಟರ್ಜಿ. ಅದನ್ನೇ ಯಥಾರ್ಥವಾಗಿ ಸತ್ಯ ಅಂತ ತಗೊಂಡು ಮೇಲೇರಿದ್ರೆ ಅದ್ಭುತ ಪರಿಣಾಮ. ಅಂದರೆ ಒಂದು ಆಹ್ವಾನ ಪತ್ರಿಕೆ ಇಲ್ದಲೇ ಡಾಕ್ಟರ್ಜಿ ಒಂದು 60-65 ಕೋಟಿ ಜನ ಒಂದು ಸಂತೋಷದಿಂದ ಸೇರಿದ್ರು, ಹಗಲು ರಾತ್ರಿ ಎನ್ನದೆ ಸತತ ನಾಮಸ್ಮರಣೆಯೊಂದಿಗೆ ಬರಬೇಕಾದ್ರೆ ಇಟ್ ಈಸ್ ಗ್ರೇಟೆಸ್ಟ್ ಎಫರ್ಟ್. ಸತ್ಯ ಇದ್ದದ್ದರಿಂದ ಆಯ್ತು, ಸುಳ್ಳಾಗಿದ್ರೆ ಆಗ್ತಾನೆ ಇರಲಿಲ್ಲ. ಸತ್ಯ ಇದೆ. ಅಂದರೆ ಎಷ್ಟೋ ವರ್ಷದಿಂದ ಒಂದು ನಡ್ಕೊಂಡು ಬಂದಿದೆ ಈ ಶಕ್ತಿ, ಅದು ಇದೆ, ಅದೊಂದು ಒಂದು ಇಡೀ ಜಗತ್ತಿಗೆ ಒಂದು ಪ್ರೂವ್ ಆಗೋಯ್ತು ಡಾಕ್ಟರ್ ಆ ನಿಟ್ಟಿನಲ್ಲಿ. ಡಾಕ್ಟರ್ ಪ್ರೂವ್ ಆದ್ದು ಅಪ್ರೂವ್ ಆದ್ದು ಎರಡು ಸರಿ. ಆ ನಿಟ್ಟಿನಲ್ಲಿ ಇದು ಎಲ್ಲ ತಪಸ್ವಿಗಳ ಒಂದು ದೊಡ್ಡ ತಪಸ್ಸಿನ ಫಲ. ಆ ನಿಟ್ಟಿನಲ್ಲಿ ಬದುಕಿಸುವ ಶಕ್ತಿ ದೇವರಂತ ಒಂದು ಇಕ್ವೇಶನ್ ಒಪ್ಪಿದ್ರೆ ಅದ್ಭುತ. ಈಗ ದೇವರಿದ್ದೆ, ನೀನು ಬದುಕಿದ್ದೀಯಲ್ಲ ಮಗನೇ, ನೀನೇ ದೇವರು ಅಂತ ಹೇಳ್ಬಿಟ್ರೆ ನಂಗೆ ಗೊತ್ತಿಲ್ವಲ್ಲ, ನೀನು ಅಜ್ಞಾನ ಸುಜ್ಞಾನ ಮಾಡ್ಕೋ, ಗೆಲ್ತಿ. ಎಷ್ಟು ಸತ್ಯ. ಹೌದೌದು. ಒಳಗಡೆ ದೇವರಿದ್ದಾನೆ, ದೇವರು ಇದ್ಕೊಂಡು ದೇವರಿಲ್ಲ ಅನ್ನೋದು. ನಮ್ಮಷ್ಟು ಮುರುಗರು ಯಾರಿದ್ದಾರೆ? ದುಡ್ಡು ಇದ್ಕೊಂಡು ದುಡ್ಡಿಲ್ಲ. ಅಂದರೆ ಆ ಬಂದವರಿಗೆ ಒಂದು ಆ ರೀತಿಯ ಒಂದು ಭಾವನೆಯನ್ನು ಅಲ್ಲಿ ಬಿತ್ತರಿಸುವ ಒಂದು ವ್ಯವಸ್ಥೆ ಆಗಿದ್ರೆ ಅದ್ಭುತ ಪರಿಣಾಮ ಆಗ್ತದೆ. ಯೋಗಿ ಮಾಡಿದ್ದಾರೆ, ಆದರೆ 80% ಸಕ್ಸಸ್ ಅಂತಾರೆ ಗುರುಜಿ. 20% ಅವ್ರು ಸ್ವಲ್ಪ ಮಾಡಬೇಕಿತ್ತು. ಮಾಡಿದ್ರೆ 100% ಸಿಗ್ತಿತ್ತು. ಅವ್ರಿಗೆ ನೋಬೆಲ್ ಅವಾರ್ಡ್ ಕೊಡ್ಬೇಕು ನಾನು ಹೇಳೋದಾದ್ರೆ. ಎಂತ 65 ಕೋಟಿ ಜನರನ್ನು ಅವರು ನಿಭಾಯಿಸಲಿಲ್ವಾ? ಹೌದು, ಪರಮಾದ್ಭುತ. ಅಂದರೆ ಎಂಥ ಒಂದು ಸಂಘಟನೆ ಡಾಕ್ಟರ್ ಜಿ, ಅದು ಆ ಸಂಘಟನೆ ನೋಡುವಾಗಲೇ ಒಂದು ಪರಮಾದ್ಭುತ ಅನಿಸ್ತದೆ. ಶಿಸ್ತು, ಸಂಯಮ, ಎಂಥ ಅದ್ಭುತವಾದ ಒಂದು ಆ ವ್ಯವಸ್ಥೆ ನೋಡಿ. ಅವಸ್ಥೆ ಹೋಗುವಾಗ ವ್ಯವಸ್ಥೆ ಬರಬೇಕಾದ್ರೆ ಎಂಥ ಅದ್ಭುತ ಅದು. ಹೌದು ಡಾಕ್ಟರ್. ಎಲ್ಲ ಜಗತ್ತು ನೋಡ್ತಾ ಇತ್ತು, ಏನು ಜನ ಬರ್ತಾರೆ. ಹೌದು ಡಾಕ್ಟರ್ ಜಿ, ಜನ ಬರುವುದಿಲ್ಲ ಅನ್ಕೊಂಡು ಇಡೀ ಜಗತ್ತಿನಾದ್ಯಂತ ಹೋಗುದಿಲ್ಲ ಅಂದವರೆಲ್ಲ ಹೋಗಿದ್ದಾರೆ ಡಾಕ್ಟರ್. ನನಗೆ ಆಗುದಿಲ್ಲ ಅಂದ್ರೆ ಆಗಿದೆ, ಮಾಡುದಿಲ್ಲ ಅಂದ್ರೆ ಮಾಡಿದ್ದಾರೆ. ಮತ್ತೆ ಒಂದು ಬಹಳ ಖುಷಿ ಅನಿಸಿದೆ ಡಾಕ್ಟರ್ ಜಿ, ಎಲ್ಲ ಮಠಾಧಿಪತಿಗಳು ಈ ಅಂಟಿಕೊಂಡವರು ಹೋಗಿ ಅಲ್ಲಿ ಪುಣ್ಯ ಸ್ನಾನ ಮಾಡಿರೋದು ಬಹಳ ಅದ್ಭುತ ಡಾಕ್ಟರ್ ಜಿ. ಬಾಯ್ಬಿಟ್ಟು ಅವ್ರು ನನಗೆ ಪುಣ್ಯ ಸಿಕ್ತಂತ ಹೇಳಿದ್ದಾರೆ. ಹೌದು, ಖಂಡಿತ ಅನ್ಕೇಶ್ ಆಗಿದೆ ಅಂತ ಘಂಟಾಘೋಷವಾಗಿ ಸಾರಿದ್ರು. ಎಷ್ಟು ಚಂದ ಆತಿತ್ತು. ಎಷ್ಟು ಮಿಣ್ಕರು ಎಲ್ಲ ಮಾಡಿದ್ರು, ಬಾಯಿ ಬಿಡಲೇ ಇಲ್ಲ. ಹೌದು ಡಾಕ್ಟರ್. ಹೊಟ್ಟೆಗೆ ಒಳಗಿಂದ ಕುದಿತಾ ಇದೆ. ಹೇಳಿದರೆ ಯೋಗಿ ಕ್ರೆಡಿಟ್ ಹೋಗುತ್ತಲ್ಲ, ನಾನೇನು ಮಾಡೋದು? ಹೋಗ್ಲಿ, ಸಂತೋಷ ಪಡಲಿ. ಯಾರು ದುಡಿದಿದ್ದಾರೋ ಸಂತಸ ನಲಿಯಲ್ಲಿ ಮಾಡ್ಬೋದಲ್ಲ. ನೋಡಿ, ತೆರೆದ ಮನಸ್ಸೇ ಇಲ್ಲ. ಏನೋ ಕ್ಲೋಸ್ ಹೊಗಳಬೇಕಂದಾಗ ಏನೋ ನಿಮ್ಮ ಅಪ್ಪನ ಗಂಟು ಹೋಗುತ್ತೆ ಅಂತ ನೀವು ಮಾಡೋದು. ತೆಗಳಬೇಕಂದಾಗ ಎಷ್ಟು ಸ್ವಲ್ಪಲ್ಲಿ ಹೇಳ್ತೀರಿ. ಅದೇ ಸ್ವಲ್ಪ ಬದಲಿಸ್ಕೊಂಡ್ರೆ ನಾನು ಹೊಗಳಿಕ್ಕಾಗಿದ್ದೇನೆ, ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಇಟ್ ಇಸ್ ಎ ಮಸ್ಟ್. ಹೇಳಿದ್ದರೆ ಮಾಡಿದ್ದರೆ ಬದಲಾಗಿದ್ದರೆ ಎಷ್ಟು ಚಂದ, ಎಷ್ಟು ಅದ್ಭುತ ಆಗ್ತಾಯಿತ್ತು ಡಾಕ್ಟರ್. ನಿಜವಾಗಿಯೂ ಒಂದು ಪರಮಾದ್ಭುತ ಬದಲಾವಣೆ. 3ನೇ ವರ್ಷದಿಂದ ಎಲ್ಲರನ್ನು ನಾನು ಹೊಗಳಿದ್ದ ಹೊರತು ಒಬ್ಬನು ತೆಗೊಳ್ಳಿಲ್ಲ. ಈಗ 75 ವರ್ಷ, 72 ವರ್ಷದ ನನ್ನ ಜೀವನದಲ್ಲಿ ಬರೀ ಪ್ಲಸ್ ಮಾತ್ರ. ಹೌದು, ಸಂತೋಷದಿಂದ ಹೇಳ್ತೇನೆ, ಭಗವಂತನ ಕೃಪೆ. ಅದು ನನ್ನದು ಅಲ್ವೇ ಅಲ್ಲ. ತೆಗೊಳ್ಬೇಕಂದ್ರೆ ನಾಳೆಗೆ ಬರೋದಿಲ್ಲ. 1-2 ಮಾಡ್ಕೊಂಡು ತಿಂತೀಯ ಮಗನೇನತ್ ನನ್ನ ಮನಸ್ಸು. ಹೊಟ್ಟೆಗಿಲ್ಲ ಅಂತೇಳಿ ಒಂದು ಕುಡ್ಕೊಂಬುದು 2 ತಿಂಬುದು ಮಾಡ್ತೇವಾ? ಇಲ್ಲ, ನೀರಿಲ್ಲ ಮರ್ರಿ, ಕುಡೀರಿ ಮರ್ರಿ. ಆ ಮನಸ್ಸನ್ನು ಆ ಥರ ಕಂಟ್ರೋಲ್ ಮಾಡಿದ್ದಾರೆ ಒಳಗಿನ ಭಗವಂತ. ಕಾಂಕರ್ ಮಾಡಿದ್ದಾನೆ. ಹೀಸ್ ಗ್ರೇಟ್, ನಾನು ಗ್ರೇಟ್ ಅಲ್ಲ, ಹೀಸ್ ಗ್ರೇಟ್. ಆದರೆ ಆ ಒಳ್ಳಿತನ್ನೊಂದು ಹೇಳಬೇಕೆಂಬ ಮನಸ್ಥಿತಿ ಅದು ಆಟೋಮೆಟಿಕ್ ಬರಬೇಕು, ಅದು ಸ್ಪಾಂಟೇನಿಯಸ್ ಬರಬೇಕು, ಸಂಸ್ಕಾರ ಬೇಕಾದ್ರೆ ಡಾಕ್ಟರ್. ಈ ಮಹಾಕುಂಭದಲ್ಲಿ ಈಗ ಆಯ್ತಲ್ಲ ಡಾಕ್ಟರ್ ಜಿ, ಅಂದರೆ ಎಲ್ಲ ಸಾಧು ಸಂತರ ಒಳಿತಿನ ಪ್ರಾರ್ಥನೆಯಲ್ಲಿ ಬಂದವರಿಗೆ ಇರುತ್ತೆ, ಮತ್ತು ಎಲ್ಲ ದೇವದೇವಿಯರ ವಿಶೇಷ ಆಶೀರ್ವಾದವೂ ಅಲ್ಲಿ ಇರುತ್ತೆ. ಆ ರೀತಿ ಯಾಕಂದರೆ ಎಲ್ಲರೂ ಒಳಿತಾಗಲಿ ಶುಭವಾಗಲಿ ಎಂಬಾಗ ಮಲಗುವ ಭಗವಂತ ಸಹ ಓಡಿ ಬರ್ತಾನೆ, ಇಲ್ಲಿ ಸ್ವಲ್ಪ ಹಂಚುವ ಅಂತ. ಈ ಮಕ್ಕಳು ನೋಡಿ, ತುಂಬ ಬ್ಯಾಂಡ್ ವಾದ್ಯ ಎಲ್ಲ ಇರುವಾಗ ಮಲ್ಕೊಂಡಿರ್ತಾರೆ ಮಕ್ಕಳು.
ಮನೆಯಲ್ಲಿ ಇಲ್ಲ, ಮಲಗ್ತಾ ಇದ್ರು ಓಡಿ ಬರುದಿಲ್ವಾ? ಏನು ಮಾಡುದಿಲ್ಲ, ಸುಮ್ಮನೆ ನೋಡುದು. ಭಗವಂತ ಬಂದು ನೋಡುತ್ತಾನೆ, ಆ ಎಲ್ಲ ಅವ್ಯಕ್ತವಾಗಿ ಮಾಡುತ್ತಾನೆ. ಅಶರೀರವಾಣಿ ಮೂಲಕ ಖಂಡಿತ ಬೆಳಗುತ್ತಾನೆ, ಬೆಳಕು ಕೊಡುತ್ತಾನೆ. ಆಟೋಮೆಟಿಕ್ ಆಗಿ ಬಂದೇ ಬರುತ್ತೆ. ಶ್ರೀ ಗುರುಜಿಯವರ ಒಂದು ದೊಡ್ಡ ಇಚ್ಛೆಯು ಆ ನಿಟ್ಟಿನಲ್ಲಿ ಇದ್ದಿರ್ಬೋದು ಖಂಡಿತ ಇದೆ, ಖಂಡಿತ ಅವರ ಒಂದಾಗಲಿ ಅಂತ. ಹೌದು ಡಾಕ್ಟರ್ಜಿ, ಅದು ಒಂದು ದೊಡ್ಡ ರೆವಲ್ಯೂಷನ್ ನಮ್ಮ ಭಾರತಕ್ಕದು ಕೊಟ್ಟಿದ್ದು ಡಾಕ್ಟರ್ಜಿ. ಇಡೀ ಜಗತ್ತೊಮ್ಮೆ ಎಲ್ಲ ಧರ್ಮದವರು ಮೂರ್ಖರು ನೋಡಿ ಸ್ನಾನ ಮಾಡಿದ್ಕೊಳ್ಳಿ ಪಾಪ ಕಡಿಮೆ ಆಗತ್ತಾ? ಮಾಡಿ ನೋಡಿ, ಯಾಕೆ ಆಗಬಾರ್ದು? ಹೌದು, ಒಂದು ಚಾಲೆಂಜ್ ಆಗಿ ತಗೊಳ್ಳಿ. ಬಡತನ ಕಡಿಮೆ ಆಗುತ್ತಾ? ಆಗತ್ತೋ ಇನ್ನು ಯಾರಿಗೆ ಗೊತ್ತು. ಅವನಿಗೆ ಪುನಃ ಸಹಿಸುವ ಶಕ್ತಿ ಬಂದರೆ. ಹೌದು ಹೌದು, ಮುಂಚೆ ಬೇಕೇ ಬೇಕಂತ ಆಗ್ತಿತ್ತು. 10 ಜೊತೆ ಪಾದರಕ್ಷೆ ಬೇಕು, 100 ಜೊತೆ ಬಟ್ಟೆ ಬೇಕು. ಈಗ ಸಾಕಂತ ಬಂದರೆ ಆಟೋಮೆಟಿಕ್ ಚೇಂಜ್ ಆದ್ರೆ ಆಯ್ತಲ್ಲ, ಉಳಿತಾಯ ಆಯ್ತಲ್ಲ. ಹೌದು ಡಾಕ್ಟರ್ಜಿ, ಆ ನೀರಿನಿಂದ ಬರ್ಬೋದು, ಯಾರಿಗೆ ಗೊತ್ತು ಬರುವುದಿಲ್ಲ ಅಂತ. ಮಾಡಿ ನೋಡಿ, ನೀವು ಮೂರ್ಖ ಮಾಡಿ ನೋಡು ಅಂತ ಹೇಳ್ಬೋದಿತ್ತಲ್ಲ. ಹೌದು, ಆ ನಿಟ್ಟಿನಲ್ಲಿ ಅದನ್ನು ಯಾರು ಚಾತಿಯಿಂದ ತಗೊಂಡೇ ಇಲ್ಲ. ಯಾಕೆ ಗೊತ್ತಾ? ಎಲ್ಲರೂ ಬಿದ್ದರೆ, ಇತರ ನಮ್ಮನ್ನು ಲೇಗಿಸಿದರೆ, ಚೇವಡಿ ಮಾಡಿದರೆ, ಲೇವಡಿ ಮಾಡಿದರೆ ನಾನು ಗ್ರೇಟ್ ಆಗಬೇಕಂತೂ ಮೂಲ ಉದ್ದೇಶ. ನಾನು ಗ್ರೇಟ್. ಒಂದು 10 ಜನ ಮಹಾಮಠಾಧಿಪತಿಗಳು ಮಾತಾಡಿದರೆ ಡಾಕ್ಟರ್ಜಿ ಎಲ್ಲ ಒಬ್ಬನು ಮಾತಾಡಲಿಲ್ಲ. ದುರಂತ ಅಂದ್ರೆ ಅದೇ. ಹೌದು ಡಾಕ್ಟರ್ಜಿ, ಯಾಕೆ ಗೊತ್ತಾ? ನಾನು ಹೋಗಿದ್ದೇನೆ ಗೊತ್ತಲ್ಲ. ಹೌದು ಹೌದು, ನಂಗೆ ಲಾಭ ಬೇಕು, ಅದರ ಐಡೆಂಟಿಟಿ ಬೇಡ, ಲಾಭ ಬೇಕು. ಹೌದು ಡಾಕ್ಟರ್ಜಿ. ಮತ್ತೆ ಅವ್ರದ್ದು ಟೀಮ್ನಲ್ಲೇ ಹೋಗಿ ಪುಣ್ಯತೀರ್ಥ ಸ್ನಾನ ಮಾಡುವಾಗ ಡಾಕ್ಟರ್ಜಿ ಮತ್ತೆ ಬಾಯಿ ಬಂದಾಯ್ತು. ಹೌದು ಡಾಕ್ಟರ್ಜಿ.